ರಾಜ್ಯ ಬಿಜೆಪಿಯಿಂದ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನು ಭಾಗಿಯಾಗಿದ್ದಾರೆ ರಣೀರ್ ರಾವ್ ಜೊತೆಗಿನ ಮದುವೆಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಪ್ರಮುಖವಾಗಿ ಆ ಫೋಟೋದಲ್ಲಿ CM ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಫೋಟೋದಲ್ಲಿ ಇರ್ತಕ್ಕಂಥದ್ದು. ಆ ಫೋಟೋವನ್ನು ಟ್ಯಾಗ್ ಮಾಡೋ ಮೂಲಕ ಈಗಲಾದ್ರೂ ಯಾವ ಸಚಿವರು ಈ ಗೋಲ್ಡ್ ಸ್ಕ್ಯಾಮ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಬಹಿರಂಗಪಡಿಸ್ತೀರಾ ಅಂತಕ್ಕಂಥ ಒಂದು ಕ್ವಶನನ್ನು ಮಾಡಿದ್ದಾರೆ. ಆದರೆ ಈ ಫೋಟೋ ರಿಲೀಸ್ ಮಾಡಿದ್ದಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಮದುವೆಗೆ ಹೋಗಿದ್ದ ತಕ್ಷಣವೇ ಆ ಫೋಟೋನ ರಿಲೀಸ್ ಮಾಡೋದು ಅಷ್ಟು ಸೂಕ್ತನಾ ಅಂತಕ್ಕಂಥದ್ದು ಮುಖ್ಯಮಂತ್ರಿಯವರ ಸಂಬಂಧಪಟ್ಟ ಇವೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರಿದ್ದು ಅವನ್ನೇ ಮಾತಾಡ್ತಾರೆ. ಫಸ್ಟ್ ಸರ್, ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಏನು ರಿಯಾಕ್ಷನ್ ಹೇಳಿ? ಮದುವೆ ಫೋಟೋನ ರಿಲೀಸ್ ಮಾಡಿದ್ದಾರೆ. ಆಯ್ತು ರೀ, ಮದುವೆ ಫೋಟೋ ರಿಲೇಷನ್ ಮಾಡಿದ್ರೆ ಏನು ಸಂಬಂಧ ಅದಕ್ಕೆ? ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ಬಾರಿ ಗೋಲ್ಡು ಏರ್ಪೋರ್ಟ್ಲಿಂದ ಒಳಗಡೆ ಬಂದಿದೆ. ಏರ್ಪೋರ್ಟ್ ಅಥಾರಿಟಿ ಯಾರು ಕಂಟ್ರೋಲ್ ಮಾಡೋದು? ಮತ್ತು ಅವ್ರ ಬಗ್ಗೆ ಯಾಕೆ ನೀವು ಕೇಳಲ್ಲ? ಯಾರಕ್ಕೆ ನೀವು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರ್ ಇನ್ವಾಲ್ವ್ ಇರ್ಬೋದು, ಇದರಲ್ಲಿ ಏವಿಯೇಷನ್ ಮಿನಿಸ್ಟ್ರ್ ಇನ್ವಾಲ್ವ್ ಇರ್ಬೋದು, ಯಾರಿಗೆ ಗುರುತು? BJP ನ್ಯಾಷನಲ್ ಲೆವೆಲ್ ಮುಖಂಡರು ಇನ್ವಾಲ್ವ್ ಇರ್ಬೋದು ಇದರಲ್ಲಿ. ಅದ್ರ ಬಗ್ಗೆ ಚರ್ಚೆ ಬೇಡ? ಫೋಟೋ ತೋರಿಸ್ತಾ ಇದ್ದೀರಿ, ಓಕೆ, ಬಟ್ ಇದ್ರ ಇನ್ವಾಲ್ವ್ ಯಾರು ಇರ್ಬೋದು? ಈಗ ಕೆಲವು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಇಂಥದ್ರಾಗ ಇನ್ವಾಲ್ವ್ ಇರ್ತಾರೆ, ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಏನು ಬೇಕಿದಾಗತ್ತೆ, ಬಟ್ ಸುಮ್ಮನೆ ಅದನ್ನು ಯಾರೇ ಇನ್ವಾಲ್ವ್ ಇದ್ದರೆ ಅದು ಆಟೋಮೆಟಿಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು ಬಂದೇ ಬರುತ್ತೆ. ಅದು ಯಾರು ಆ ಥರ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಹೆಸರು ಬರುತ್ತೆ, ಸಿಕ್ಕಾಳ್ತಾರೆ. ಅದಕ್ಕೇನು ಸಂಬಂಧ ಇದೆ? ಯಾರು ಅಂತ ಹೇಳಿ ಬಹಿರಂಗ ಮಾಡಿ ಅಂತೇಳಿ ಸದನದಲ್ಲೂ ಕೇಳ್ತಾರೆ, ಹೊರಗಡೆನೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಗೃಹ ಇಲಾಖೆ ಕೂಡ ಮಾಹಿತಿ ಇವರೇ ಕೊಡ್ಬೇಕು, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕಲ್ವಾ? BJP ಅವ್ರು ಕೊಡ್ಬೇಕು, ಮಾಹಿತಿ ಅವ್ರ ಹತ್ರ ಇದೆ. ಒಂದು ಈ ಕಡೆ ಬಂತು ಬಂಗಾರ, ಮತ್ತು ಬಂಗಾರ ಹೆಂಗೆ ಒಳಗಡೆ ಹೆಂಗೆ ಬಂತು? ಬಂಗಾರ ಯಾರು ಇನ್ವಾಲ್ವ್ ಇದ್ದಾರೆ? BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ. BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ, ಕೇಂದ್ರ ಸಚಿವರುಗಳು ಇನ್ವಾಲ್ವ್ ಇದ್ದಾರೆ. ಬರೀ ಇದೇ ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು. ಅದು ಕೂಡ ತನಿಖೆ ಆಗಲಿ ಅಂತೀರಿ? ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಮತ್ತು ಇದೇ ಥರ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು, ಒಂದೇ ಏರ್ಪೋರ್ಟ್ನಾಗ ಆಗಿದೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಸ್ವಲ್ಪ ಜಾಸ್ತಿ ಮೀಡಿಯಾ ಐತೆ ಅಂತೇಳಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತೇಳಿ ಇದು ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಚಿವ ಸಂತೋಷ್ ಲಾಡ್ ಅವರು ಹೇಳುವಂಥದ್ದು ಕೇವಲ ಇಲ್ಲಿ ರಾಜ್ಯದ ಸಚಿವರು ಅಥವಾ ಇನ್ಯಾರೋ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಆದರೆ ಇಲ್ಲಿ ಕೇಂದ್ರದ ಮಂತ್ರಿಗಳು ಯಾಕೆ ಭಾಗಿಯಾಗಿರಬಾರ್ದು, ಏವಿಯೇಷನ್ ಮಿನಿಸ್ಟರ್ಗಳು ಯಾಕೆ ಭಾಗಿಯಾಗಿರಬಾರ್ದು ಅಂತಕ್ಕಂತಹ ಒಂದು, ಅಂದರೆ ಕೇಂದ್ರದ ಮೇಲೇ ಬೊಟ್ಟು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ BJP ಟ್ವೀಟ್ ಮಾಡಿದೆ, ಹೌದು, ಸಾಮಾಜಿಕ ಜಾಲತಾಣ ಇದೆ, ಮಾಡ್ತಾರೆ. ಆದರೆ ಅವರ ಸಚಿವರೇ ಅಂದರೆ ನೇರವಾಗಿ BJP ಅವರೇ ಯಾಕೆ ಕೇಂದ್ರ ಸಚಿವರುಗಳು ಭಾಗಿಯಾಗಿರಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೋಡೋಣ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಿಂದ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನು ಭಾಗಿಯಾಗಿದ್ದಾರೆ ರಣೀರ್ ರಾವ್ ಜೊತೆಗಿನ ಮದುವೆಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಪ್ರಮುಖವಾಗಿ ಆ ಫೋಟೋದಲ್ಲಿ CM ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಫೋಟೋದಲ್ಲಿ ಇರ್ತಕ್ಕಂಥದ್ದು. ಆ ಫೋಟೋವನ್ನು ಟ್ಯಾಗ್ ಮಾಡೋ ಮೂಲಕ ಈಗಲಾದ್ರೂ ಯಾವ ಸಚಿವರು ಈ ಗೋಲ್ಡ್ ಸ್ಕ್ಯಾಮ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಬಹಿರಂಗಪಡಿಸ್ತೀರಾ ಅಂತಕ್ಕಂಥ ಒಂದು ಕ್ವಶನನ್ನು ಮಾಡಿದ್ದಾರೆ. ಆದರೆ ಈ ಫೋಟೋ ರಿಲೀಸ್ ಮಾಡಿದ್ದಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಮದುವೆಗೆ ಹೋಗಿದ್ದ ತಕ್ಷಣವೇ ಆ ಫೋಟೋನ ರಿಲೀಸ್ ಮಾಡೋದು ಅಷ್ಟು ಸೂಕ್ತನಾ ಅಂತಕ್ಕಂಥದ್ದು ಮುಖ್ಯಮಂತ್ರಿಯವರ ಸಂಬಂಧಪಟ್ಟ ಇವೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರಿದ್ದು ಅವನ್ನೇ ಮಾತಾಡ್ತಾರೆ. ಫಸ್ಟ್ ಸರ್, ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಏನು ರಿಯಾಕ್ಷನ್ ಹೇಳಿ? ಮದುವೆ ಫೋಟೋನ ರಿಲೀಸ್ ಮಾಡಿದ್ದಾರೆ. ಆಯ್ತು ರೀ, ಮದುವೆ ಫೋಟೋ ರಿಲೇಷನ್ ಮಾಡಿದ್ರೆ ಏನು ಸಂಬಂಧ ಅದಕ್ಕೆ? ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ಬಾರಿ ಗೋಲ್ಡು ಏರ್ಪೋರ್ಟ್ಲಿಂದ ಒಳಗಡೆ ಬಂದಿದೆ. ಏರ್ಪೋರ್ಟ್ ಅಥಾರಿಟಿ ಯಾರು ಕಂಟ್ರೋಲ್ ಮಾಡೋದು? ಮತ್ತು ಅವ್ರ ಬಗ್ಗೆ ಯಾಕೆ ನೀವು ಕೇಳಲ್ಲ? ಯಾರಕ್ಕೆ ನೀವು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರ್ ಇನ್ವಾಲ್ವ್ ಇರ್ಬೋದು, ಇದರಲ್ಲಿ ಏವಿಯೇಷನ್ ಮಿನಿಸ್ಟ್ರ್ ಇನ್ವಾಲ್ವ್ ಇರ್ಬೋದು, ಯಾರಿಗೆ ಗುರುತು? BJP ನ್ಯಾಷನಲ್ ಲೆವೆಲ್ ಮುಖಂಡರು ಇನ್ವಾಲ್ವ್ ಇರ್ಬೋದು ಇದರಲ್ಲಿ. ಅದ್ರ ಬಗ್ಗೆ ಚರ್ಚೆ ಬೇಡ? ಫೋಟೋ ತೋರಿಸ್ತಾ ಇದ್ದೀರಿ, ಓಕೆ, ಬಟ್ ಇದ್ರ ಇನ್ವಾಲ್ವ್ ಯಾರು ಇರ್ಬೋದು? ಈಗ ಕೆಲವು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಇಂಥದ್ರಾಗ ಇನ್ವಾಲ್ವ್ ಇರ್ತಾರೆ, ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಏನು ಬೇಕಿದಾಗತ್ತೆ, ಬಟ್ ಸುಮ್ಮನೆ ಅದನ್ನು ಯಾರೇ ಇನ್ವಾಲ್ವ್ ಇದ್ದರೆ ಅದು ಆಟೋಮೆಟಿಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು ಬಂದೇ ಬರುತ್ತೆ. ಅದು ಯಾರು ಆ ಥರ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಹೆಸರು ಬರುತ್ತೆ, ಸಿಕ್ಕಾಳ್ತಾರೆ. ಅದಕ್ಕೇನು ಸಂಬಂಧ ಇದೆ? ಯಾರು ಅಂತ ಹೇಳಿ ಬಹಿರಂಗ ಮಾಡಿ ಅಂತೇಳಿ ಸದನದಲ್ಲೂ ಕೇಳ್ತಾರೆ, ಹೊರಗಡೆನೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಗೃಹ ಇಲಾಖೆ ಕೂಡ ಮಾಹಿತಿ ಇವರೇ ಕೊಡ್ಬೇಕು, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕಲ್ವಾ? BJP ಅವ್ರು ಕೊಡ್ಬೇಕು, ಮಾಹಿತಿ ಅವ್ರ ಹತ್ರ ಇದೆ. ಒಂದು ಈ ಕಡೆ ಬಂತು ಬಂಗಾರ, ಮತ್ತು ಬಂಗಾರ ಹೆಂಗೆ ಒಳಗಡೆ ಹೆಂಗೆ ಬಂತು? ಬಂಗಾರ ಯಾರು ಇನ್ವಾಲ್ವ್ ಇದ್ದಾರೆ? BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ. BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ, ಕೇಂದ್ರ ಸಚಿವರುಗಳು ಇನ್ವಾಲ್ವ್ ಇದ್ದಾರೆ. ಬರೀ ಇದೇ ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು. ಅದು ಕೂಡ ತನಿಖೆ ಆಗಲಿ ಅಂತೀರಿ? ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಮತ್ತು ಇದೇ ಥರ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು, ಒಂದೇ ಏರ್ಪೋರ್ಟ್ನಾಗ ಆಗಿದೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಸ್ವಲ್ಪ ಜಾಸ್ತಿ ಮೀಡಿಯಾ ಐತೆ ಅಂತೇಳಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತೇಳಿ ಇದು ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಚಿವ ಸಂತೋಷ್ ಲಾಡ್ ಅವರು ಹೇಳುವಂಥದ್ದು
ಕೇವಲ ಇಲ್ಲಿ ರಾಜ್ಯದ ಸಚಿವರು ಅಥವಾ ಇನ್ಯಾರೋ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಆದರೆ ಇಲ್ಲಿ ಕೇಂದ್ರದ ಮಂತ್ರಿಗಳು ಯಾಕೆ ಭಾಗಿಯಾಗಿರಬಾರ್ದು, ಏವಿಯೇಷನ್ ಮಿನಿಸ್ಟರ್ಗಳು ಯಾಕೆ ಭಾಗಿಯಾಗಿರಬಾರ್ದು ಅಂತಕ್ಕಂತಹ ಒಂದು ಅಂದರೆ ಕೇಂದ್ರದ ಮೇಲೇ ಬೊಟ್ಟು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ BJP ಟ್ವೀಟ್ ಮಾಡಿದೆ, ಹೌದು ಸಾಮಾಜಿಕ ಜಾಲತಾಣ ಇದೆ, ಮಾಡ್ತಾರೆ. ಆದರೆ ಅವರ ಸಚಿವರೇ ಅಂದರೆ ನೇರವಾಗಿ BJPಯವರೇ ಯಾಕೆ ಕೇಂದ್ರ ಸಚಿವರುಗಳು ಭಾಗಿಯಾಗಿರಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೋಡೋಣ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯಿಂದ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನು ಭಾಗಿಯಾಗಿದ್ದಾರೆ ರಣೀರ್ ರಾವ್ ಜೊತೆಗಿನ ಮದುವೆಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಪ್ರಮುಖವಾಗಿ ಆ ಫೋಟೋದಲ್ಲಿ CM ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಫೋಟೋದಲ್ಲಿ ಇರ್ತಕ್ಕಂಥದ್ದು. ಆ ಫೋಟೋವನ್ನು ಟ್ಯಾಗ್ ಮಾಡೋ ಮೂಲಕ ಈಗಲಾದ್ರೂ ಯಾವ ಸಚಿವರು ಈ ಗೋಲ್ಡ್ ಸ್ಕ್ಯಾಮ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಬಹಿರಂಗಪಡಿಸ್ತೀರಾ ಅಂತಕ್ಕಂಥ ಒಂದು ಕ್ವಶನನ್ನು ಮಾಡಿದ್ದಾರೆ. ಆದರೆ ಈ ಫೋಟೋ ರಿಲೀಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಮದುವೆಗೆ ಹೋಗಿದ್ದ ತಕ್ಷಣವೇ ಆ ಫೋಟೋನ ರಿಲೀಸ್ ಮಾಡೋದು ಅಷ್ಟು ಸೂಕ್ತನಾ ಅಂತಕ್ಕಂಥದ್ದು, ಮುಖ್ಯಮಂತ್ರಿಯವರ ಸಂಬಂಧಪಟ್ಟ ಇವೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರಿದ್ದು, ಅವ್ರನ್ನೇ ಮಾತಾಡ್ತಾರೆ. ಫಸ್ಟ್ ಸರ್, ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಏನು ರಿಯಾಕ್ಷನ್ ಹೇಳಿ? ಮದುವೆ ಫೋಟೋನ ರಿಲೀಸ್ ಮಾಡಿದ್ದಾರೆ. ಆಯ್ತು ರೀ, ಮದುವೆ ಫೋಟೋ ರಿಲೇಷನ್ ಮಾಡಿದ್ರೆ ಏನು ಸಂಬಂಧ ಅದಕ್ಕೆ? ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ಬಾರಿ ಗೋಲ್ಡು ಏರ್ಪೋರ್ಟ್ಲಿಂದ ಒಳಗಡೆ ಬಂದಿದೆ. ಏರ್ಪೋರ್ಟ್ ಅಥಾರಿಟಿ ಯಾರು ಕಂಟ್ರೋಲ್ ಮಾಡೋದು? ಮತ್ತು ಅವ್ರ ಬಗ್ಗೆ ಯಾಕೆ ನೀವು ಕೇಳಲ್ಲ? ಯಾರಕ್ಕೆ ನೀವು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಇನ್ವಾಲ್ವ್ ಇರ್ಬೋದು, ಇದರಲ್ಲಿ ಏವಿಯೇಷನ್ ಮಿನಿಸ್ಟ್ರಿ ಇನ್ವಾಲ್ವ್ ಇರ್ಬೋದು, ಯಾರಿಗೆ ಗುರುತು? BJP ನ್ಯಾಷನಲ್ ಲೆವೆಲ್ ಮುಖಂಡರು ಇನ್ವಾಲ್ವ್ ಇರ್ಬೋದು ಇದರಲ್ಲಿ. ಅದ್ರ ಬಗ್ಗೆ ಚರ್ಚೆ ಬೇಡ? ಫೋಟೋ ತೋರಿಸ್ತಾ ಇದ್ದೀರಿ, ಓಕೆ, ಬಟ್ ಇದ್ರಿಗೆ ಇನ್ವಾಲ್ವ್ ಯಾರು ಇರ್ಬೋದು? ಈಗ ಕೆಲವು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಇಂಥದ್ರಾಗ ಇನ್ವಾಲ್ವ್ ಇರ್ತಾರೆ, ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಏನು ಬೇಕಿದಾಗುತ್ತೆ. ಬಟ್ ಸುಮ್ಮನೆ ಅದನ್ನು ಯಾರೇ ಇನ್ವಾಲ್ವ್ ಇದ್ದರೆ ಅದು ಆಟೋಮೆಟಿಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು ಬಂದೇ ಬರುತ್ತೆ. ಅದು ಯಾರು ಆ ಥರ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಹೆಸರು ಬರುತ್ತೆ, ಸಿಕ್ಕಾಳ್ತಾರೆ. ಅದಕ್ಕೇನು ಸಂಬಂಧ ಇದೆ? ಯಾರು ಅಂತ ಹೇಳಿ ಬಹಿರಂಗ ಮಾಡಿ ಅಂತೇಳಿ ಸದನದಲ್ಲೂ ಕೇಳ್ತಾರೆ, ಹೊರಗಡೆನೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಗೃಹ ಇಲಾಖೆ ಕೂಡ ಮಾಹಿತಿ ಇವರೇ ಕೊಡ್ಬೇಕು, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕಲ್ವಾ? BJP ಅವರು ಕೊಡ್ಬೇಕು, ಮಾಹಿತಿ ಅವ್ರ ಹತ್ರ ಇದೆ. ಒಂದು ಈ ಕಡೆ ಬಂತು ಬಂಗಾರ, ಮತ್ತು ಬಂಗಾರ ಹೆಂಗೆ ಒಳಗಡೆ ಹೆಂಗೆ ಬಂತು? ಬಂಗಾರ ಯಾರು ಇನ್ವಾಲ್ವ್ ಇದ್ದಾರೆ? BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ. BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ, ಕೇಂದ್ರ ಸಚಿವರುಗಳು ಇನ್ವಾಲ್ವ್ ಇದ್ದಾರೆ. ಬರೀ ಇದೇ ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು. ಅದು ಕೂಡ ತನಿಖೆ ಆಗಲಿ ಅಂತೀರಿ? ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಮತ್ತು ಇದೇ ಥರ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು, ಒಂದೇ ಏರ್ಪೋರ್ಟ್ನಾಗ ಆಗಿದೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಸ್ವಲ್ಪ ಜಾಸ್ತಿ ಮೀಡಿಯಾ ಐತೆ ಅಂತೇಳಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತೇಳಿ ಇದು ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಚಿವ ಸಂತೋಷ್ ಲಾಡ್ ಅವರು ಹೇಳುವಂಥದ್ದು ಕೇವಲ ಇಲ್ಲಿ ರಾಜ್ಯದ ಸಚಿವರು ಅಥವಾ ಇನ್ಯಾರೋ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಆದರೆ ಇಲ್ಲಿ ಕೇಂದ್ರದ ಮಂತ್ರಿಗಳು ಯಾಕೆ ಭಾಗಿಯಾಗಿರಬಾರ್ದು, ಏವಿಯೇಷನ್ ಮಿನಿಸ್ಟರ್ಗಳು ಯಾಕೆ ಭಾಗಿಯಾಗಿರಬಾರ್ದು ಅಂತಕ್ಕಂತಹ ಒಂದು ಅಂದರೆ ಕೇಂದ್ರದ ಮೇಲೇ ಬೊಟ್ಟು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ BJP ಟ್ವೀಟ್ ಮಾಡಿದೆ, ಹೌದು ಸಾಮಾಜಿಕ ಜಾಲತಾಣ ಇದೆ, ಮಾಡ್ತಾರೆ. ಆದರೆ ಅವರ ಸಚಿವರೇ ಅಂದರೆ ನೇರವಾಗಿ BJPಯವರೇ ಯಾಕೆ ಕೇಂದ್ರ ಸಚಿವರುಗಳು ಭಾಗಿಯಾಗಿರಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೋಡೋಣ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.